ಮೇಷರಾಶಿಯವರ ಕಣ್ಣುಗಳನ್ನು ನೀವು ಎಂದಾದರೂ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಆ ಕಣ್ಣುಗಳಲ್ಲಿ ನಿಮಗೆ ಬೇರೆ ರಾಶಿಯವರಲ್ಲಿ ಕಾಣುವಂತಹ ತಾಳ್ಮೆಯ ಸುಳಿವು ಕಾಣುವುದಿಲ್ಲ. ಅಲ್ಲಿ ಸಮಯದ ಲೆಕ್ಕಾಚಾರವಿರುವುದಿಲ್ಲ, ನಾಳಿನ ಚಿಂತೆ ಇರುವುದಿಲ್ಲ, ಅಥವಾ ಯಾವುದೋ ಸೋಲಿನ ಭಯವಿರುವುದಿಲ್ಲ. ಬದಲಾಗಿ ಅಲ್ಲಿರುವುದು ಕೇವಲ ನಿಮ್ಮನ್ನೇ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿ ಮಾಡುವಂತಹ, ನಿಮ್ಮನ್ನು ಒಳಗಿನಿಂದಲೇ ನಡುಗಿಸುವಂತಹ ಒಂದು ಭೀಕರವಾದ ಅಗ್ನಿ ಜ್ವಾಲೆ, ಅಂದರೆ ಉರಿಯುವ ಕಿಚ್ಚು. ಜಗತ್ತಿನ ಕಣ್ಣಿಗೆ ಮೇಷರಾಶಿಯವರು ಕೇವಲ ಅಹಂಕಾರದಿಂದ ಮೆರೆಯುವ, ಯಾರ ಮಾತನ್ನು ಕೇಳದ, ದುಡುಕಿನ ಮತ್ತು ಕೋಪದ ಮುಖವಾಡ ಹೊತ್ತ ಯಂತ್ರಗಳು ಎಂದು ಇಡೀ ಪ್ರಪಂಚವೇ ನಂಬಿದೆ. ಆದರೆ ಆ ರೌದ್ರಾವತಾರದ ಎದೆಯೊಳಗೆ, ಆ ಬೆಂಕಿಯಂತಹ ಕವಚದ ಹಿಂದೆ ಎಂತಹ ರಕ್ತ ಹೆಪ್ಪುಗಟ್ಟಿಸುವ ಕರಾಳ ಸತ್ಯವೊಂದು ಅಡಗಿದೆ ಮತ್ತು ಅವರು ಆ ಕೋಪವನ್ನು ತಮ್ಮ ಅತಿದೊಡ್ಡ ಅಸ್ತ್ರವನ್ನಾಗಿ ಏಕೆ ಮಾಡಿಕೊಂಡಿದ್ದಾರೆ ಎಂದು ಇಂದಿನ ಈ ಆಳವಾದ ಮಾನಸಿಕ ವಿಶ್ಲೇಷಣೆಯಲ್ಲಿ ನಾನು ನಿಮಗೆ ಹೇಳಿದರೆ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುವುದು ಖಂಡಿತ. ಇಂದು ನಾವು ಜಗತ್ತಿನಿಂದ ಅತ್ಯಂತ ಜಾಗೃತತೆಯಿಂದ ಬಚ್ಚಿಡಲಾದ ಮೇಷರಾಶಿಯವರ ಆ ಕೋಪದ ಮರೆಯಲ್ಲಿರುವ ಅತಿ ಮುಗ್ಧತೆಯ ನೈಜ ಪ್ರಪಂಚವನ್ನು ಸಂಪೂರ್ಣವಾಗಿ ಬೆತ್ತಲೆ ಮಾಡಲಿದ್ದೇವೆ. ಕಣ್ಣಿಗೆ ಕಾಣುವ ಅವರ ಉಗ್ರ ಸ್ವರೂಪಕ್ಕಿಂತ ಯಾರಿಗೂ ಕಾಣದ ಅವರ ಬಾಲ್ಯದಂತಹ ಕರುಳು ಎಷ್ಟು ನೊಂದಿದೆ ಎಂಬುದನ್ನು ಇಂದಿನ ಈ ಆಳವಾದ ಮಾನಸಿಕ ವಿಶ್ಲೇಷಣೆ ನಿಮಗೆ ಸ್ಪಷ್ಟಪಡಿಸುತ್ತದೆ. ಈ ವಿಡಿಯೋದ ಪ್ರತಿಯೊಂದು ಪದವನ್ನು ಅತ್ಯಂತ ಗಮನವಿಟ್ಟು ಆಲಿಸಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಈ ಸತ್ಯಗಳು ನಿಮ್ಮನ್ನು ಮತ್ತೊಮ್ಮೆ ಹುಟ್ಟಿ ಬಂದಂತೆ ಮಾಡುವುದು ಖಂಡಿತ. ಬನ್ನಿ ಈಗ ಮೇಷರಾಶಿಯವರ ಆ ಕ್ಷಣಿಕ ಆಕ್ರೋಶದ ಸಾಮ್ರಾಜ್ಯದೊಳಗೆ ಕಾಲಿಡೋಣ. ಮೇಷರಾಶಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಧಿಪತಿಯಾದ ಮಂಗಳ ಗ್ರಹದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಂಗಳ ಎಂದರೆ ರಕ್ತ, ಯುದ್ಧ, ಸಾಹಸ, ಚೈತನ್ಯ ಮತ್ತು ಯಾವುದೇ ಮುಲಾಜಿಲ್ಲದ ನೇರವಾದ ಪ್ರಹಾರ. ಇದೇ ಕಾರಣಕ್ಕೆ ಮೇಷರಾಶಿಯವರ ರಕ್ತದಲ್ಲಿ ಸದಾ ಒಂದು ಬಿರುಗಾಳಿ ನಿರಂತರವಾಗಿ ಕುಡಿಯುತ್ತಲೇ ಇರುತ್ತದೆ. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ಅವರು ಪ್ರಪಂಚವನ್ನು, ತಮ್ಮ ಸುತ್ತಲಿರುವ ಜನವನ್ನು ಮತ್ತು ತಮ್ಮ ಸಂಬಂಧಗಳನ್ನು ಒಂದು ಯುದ್ಧಭೂಮಿಯ ಸತ್ಯಾಸತ್ಯತೆಯ ದೃಷ್ಟಿಯಿಂದಲೇ ನೋಡುತ್ತಾರೆ. ಇವರಿಗೆ ಸ್ನೇಹಿತ ಎನ್ನುವುದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿ ನನ್ನ ಕಷ್ಟದ ಕಾಲದಲ್ಲಿ ನನ್ನ ಜೊತೆ ಬೆನ್ನು ತಟ್ಟಿ ನಿಲ್ಲಬಲ್ಲನೆ ಎಂಬ ಶೌರ್ಯದ ಪರೀಕ್ಷೆಯೇ ಮನಸ್ಸಿನಲ್ಲಿ ತುಂಬಿರುತ್ತದೆ. ಅವರು ನಿಮ್ಮ ಜೊತೆ ಜೋರಾಗಿ ನಗಬಹುದು, ನಿಮ್ಮ ಸಂಕಷ್ಟಕ್ಕೆ ಒಮ್ಮೆಲೆ ಬೆಂಕಿ ಬಿದ್ದವರಂತೆ ಧಾವಿಸಿ ಬರಬಹುದು. ಆದರೆ ನೀವು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅಥವಾ ನಿಮ್ಮ ನಂಬಿಕೆಗೆ ದ್ರೋಹ ಬಗೆದರೆ ಎಂದು ಅವರಿಗೆ ಒಮ್ಮೆ ಅನಿಸಿದರೆ, ಕಣ್ಣು ಮಿಟ್ಟಿಸುವಷ್ಟರಲ್ಲಿ ನಿಮ್ಮನ್ನು ತಮ್ಮ ಜೀವನದಿಂದ ಶಾಶ್ವತವಾಗಿ ಅಳಿಸಿ ಹಾಕುತ್ತಾರೆ. ಆ ಸಮಯದಲ್ಲಿ ಅವರಿಗೆ ನಿಮ್ಮ ಕಣ್ಣೀರು, ನಿಮ್ಮ ಹಳೆಯ ಒಡನಾಟ, ನೀವು ಅವರ ಮೇಲಿಟ್ಟಿದ್ದ ಪ್ರೀತಿ ಯಾವುದೂ ಕಣ್ಣಿಗೆ ಕಾಣುವುದಿಲ್ಲ. ಅವರ ಪಾಲಿಗೆ ನೀವೊಂದು ಮುಗಿದು ಹೋದ ಶತ್ರು ಅಷ್ಟೇ. ಈ ಮಟ್ಟದ ಉಗ್ರವಾದ ನೇರ ಮಾತು ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ. ಮೇಷರಾಶಿಯವರ ಅತ್ಯಂತ ದೊಡ್ಡ ಹಾಗೂ ಬೇರೆಯವರ ರಕ್ತ ಹೆಪ್ಪುಗಟ್ಟಿಸುವಂತಹ ಅಪಾಯಕಾರಿ ಅಸ್ತ್ರವೆಂದರೆ ಅವರ ಎಕ್ಸ್ಪ್ಲೋಸಿವ್ ಆಂಗ್ರಿ, ಅಂದರೆ ಒಮ್ಮೆಲೆ ಸ್ಫೋಟಗೊಂಡು ಎಲ್ಲವನ್ನೂ ಸುಟ್ಟು ಹಾಕುವ ಗುಣ. ಬೇರೆಯವರಿಗೆ ನೋವಾದರೆ ಒಳಗೆ ಕೊರಗುತ್ತಾರೆ, ಅಳುತ್ತಾರೆ, ದ್ವೇಷ ಸಾಧಿಸುತ್ತಾರೆ. ಆದರೆ ಮೇಷರಾಶಿಯವರಿಗೆ ತೀವ್ರವಾದ ನೋವಾದಾಗ ಅಥವಾ ಯಾರಾದರೂ ಅವರಿಗೆ ಬೆನ್ನಿಗೆ ಚೂರಿ ಹಾಕಿದಾಗ ಅವರು ಆ ಕೋಪವನ್ನು ಒಂದು ಕ್ಷಣದಲ್ಲೂ ತಡೆದುಕೊಳ್ಳುವುದಿಲ್ಲ. ನೇರವಾಗಿ ಜ್ವಾಲಾಮುಖಿಯಂತೆ ಸಿಡಿದು ಬಿಡುತ್ತಾರೆ. ಅವರು ನಿಮ್ಮ ಹಿಂದೆ ನಿಂತು ಕುತಂತ್ರ ಮಾಡುವುದಿಲ್ಲ, ಗುಪ್ತವಾಗಿ ಸಂಚು ಹೂಡುವುದಿಲ್ಲ. ಬದಲಾಗಿ ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ತಪ್ಪನ್ನು ನೇರವಾಗಿ ಮುಖದ ಮೇಲೆ ಹೊಡೆದಂತೆ ಹೇಳಿಬಿಡುತ್ತಾರೆ. ಆ ಸಮಯದಲ್ಲಿ ನೀವು ಅವರ ಕಣ್ಣುಗಳನ್ನು ನೋಡಿದರೆ ಅಲ್ಲಿ ಕೋಪದ ಕೆಂಡದ ಹೊರತಾಗಿ ಬೇರೇನೂ ಕಾಣುವುದಿಲ್ಲ. ಒಳಗೆ ಉರಿಯುತ್ತಿರುವ ಅಗ್ನಿ ಪರ್ವತದಂತೆ ಭೀಕರವಾಗಿರುತ್ತವೆ. ಜೀವಂತವಾಗಿರುವ ಒಬ್ಬ ಮನುಷ್ಯ ತನ್ನ ಕೋಪದಿಂದ ಎಲ್ಲವನ್ನು ಸುಟ್ಟುಕೊಳ್ಳುತ್ತಿರುವುದನ್ನು ನೋಡುವುದಿದೆಯಲ್ಲ, ಅದು ಎದುರಾಳಿಯನ್ನು ಬೆಚ್ಚು ಬೀಳಿಸುತ್ತದೆ. ಈ ದಿಢೀರ್ ಸಿಡಿದೆಳುವ ಕ್ರಾಂತಿಕಾರಿ ಮೌನವೇ ಮೇಷರಾಶಿಯವರ ಅತಿ ದೊಡ್ಡ ಬ್ರಹ್ಮಾಸ್ತ್ರ. ಈ ಕೋಪದ ಮುಂದೆ ಜಗತ್ತಿನ ಯಾವುದೇ ಕುತಂತ್ರವೂ ನಿಲ್ಲುವುದಿಲ್ಲ. ಇನ್ನು ವೃತ್ತಿಜೀವನ ಮತ್ತು ಸಾಹಸದ ವಿಚಾರದಲ್ಲಿ ಇವರು ಯಾವ ನಾಯಕರಿಗಿಂತಲೂ ವೇಗವಾಗಿ, ಧೈರ್ಯವಾಗಿ ಮತ್ತು ಮುನ್ನುಗ್ಗಿ ಕೆಲಸ ಮಾಡುತ್ತಾರೆ. ಹೊಸದನ್ನು ಸಾಧಿಸುವುದೇ ಇವರ ಉಸಿರು, ನಾಯಕತ್ವವೇ ಇವರ ಗುರಿ. ಇವರಿಗೆ ಹಣವೆಂದರೆ ಕೇವಲ ಐಶ್ವರ್ಯ ವಸ್ತುಗಳಲ್ಲ, ಅದು ಇವರ ಪಾಲಿಗೆ ಸ್ವಾತಂತ್ರ್ಯ, ಸ್ವಾವಲಂಬನೆ ಮತ್ತು ಗೆಲುವಿನ ಸಂಕೇತ. ಆದರೆ ಈ ಆವೇಶದ ಹುಚ್ಚಿನಲ್ಲಿ, ಈ ಮುನ್ನುಗ್ಗುವ ಭರದಲ್ಲಿ ಇವರು ಎಷ್ಟರ ಮಟ್ಟಿಗೆ ಮುಳುಗಿರುತ್ತಾರೆಂದರೆ ಅವರು ತಮ್ಮ ತಾಳ್ಮೆಯನ್ನು, ಮುಂದಾಲೋಚನೆಯನ್ನು ಕೆಲವೊಮ್ಮೆ ಕಳೆದುಕೊಂಡು ತಾವೇ ತಮಗೆ ಷರತ್ತುಗಳನ್ನು ಹಾಕಿಕೊಳ್ಳುತ್ತಾರೆ. ಕೆಲಸದ ಜಾಗದಲ್ಲಿ ಯಾರಾದರೂ ಇವರ ಹಕ್ಕನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೆ, ಇವರ ಮುಖಕ್ಕೆ ಮುಖ ಕೊಟ್ಟು ನಿಲ್ಲುವುದಕ್ಕಿಂತ ಬೆನ್ನು ಹಿಂದೆ ಮಾತನಾಡಿದರೆ ಇವರು ಎಂದಿಗೂ ಸಹಿಸುವುದಿಲ್ಲ. ನೇರವಾಗಿ ಮುಖಾಮುಖಿ ಯುದ್ಧಕ್ಕೆ ಇಳಿಯುತ್ತಾರೆ. ಎದುರಾಳಿ ಎಷ್ಟು ಶಕ್ತಿಶಾಲಿಯಾಗಿದ್ದರೂ ಇವರು ಹೆದರುವುದಿಲ್ಲ. ತಾವು ನಂಬಿದ ಸತ್ಯಕ್ಕಾಗಿ ಇವರು ಪ್ರಾಣವನ್ನಾದರೂ ಕೊಡುತ್ತಾರೆ ಹೊರತು ಸೋಲನ್ನು ಒಪ್ಪುವುದಿಲ್ಲ. ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಮೇಷರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಅಕ್ಷರಶಃ ಒಂದು ಕಾಡು ಬೆಂಕಿಯನ್ನು ಹಿಡಿದಿಟ್ಟಂತೆ. ಇವರು ಪ್ರೀತಿಯನ್ನು ಮುಚ್ಚಿಡಲು ಬರುವವರಲ್ಲ. ಪ್ರೀತಿಸಿದರೆ ಜೀವವನ್ನೇ ಧಾರೆ ಎರೆಯುತ್ತಾರೆ. ಆದರೆ ದಿನಕ್ಕೆ 10 ಬಾರಿ ನಾಟಕೀಯವಾಗಿ ಪ್ರೀತಿಯ ಮಾತುಗಳನ್ನು ಆಡಲು ಇವರಿಗೆ ಬರುವುದಿಲ್ಲ. ಬದಲಾಗಿ ಇವರು ಪ್ರೀತಿಯನ್ನು ರಕ್ಷಿಸುವ ಮೂಲಕ ತೋರಿಸುತ್ತಾರೆ.
ನಿಮ್ಮ ಮೇಲೆ ಯಾರಾದರೂ ಕೈ ಮಾಡಲಿ ನೋಡೋಣ. ನಿಮ್ಮ ಗೌರವಕ್ಕೆ ಧಕ್ಕೆ ಬಂದರೆ ಇಡೀ ಜಗತ್ತನ್ನೇ ಎದುರಿಸುವುದು ಇದು ಮೇಷರಾಶಿಯವರ ಭಾಷೆಯಲ್ಲಿ ಅಪ್ಪಟ ಪ್ರೀತಿ. ಆದರೆ ಇಲ್ಲಿಯೇ ಇವರ ದೊಡ್ಡ ದೌರ್ಬಲ್ಯ ಅನಾವರಣವಾಗುವುದು. ಇವರು ಪ್ರೀತಿಯಲ್ಲಿ 100ಕ್ಕೆ 100 ಪ್ರಾಮಾಣಿಕತೆಯನ್ನು ಬಯಸುತ್ತಾರೆ. ಸಂಗಾತಿಯು ತಮ್ಮನ್ನು ಕುರುಡಾಗಿ ನಂಬಬೇಕು ಮತ್ತು ತಮ್ಮ ಸ್ವಾಭಿಮಾನಕ್ಕೆ ಎಂದಿಗೂ ಧಕ್ಕೆ ತರಬಾರದು ಎಂದು ನಿರೀಕ್ಷಿಸುತ್ತಾರೆ. ನೀವೇನಾದರೂ ಅವರ ಬೆನ್ನಿಗೆ ಇರಿ ತಂದರೆ, ಸುಳ್ಳು ಹೇಳಿದರೆ ಅಥವಾ ಮೋಸ ಮಾಡಿದರೆ ಅವರು ಯಾವುದೇ ಮುನ್ಸೂಚನೆ ಇಲ್ಲದೆ ಆ ಕ್ಷಣದಲ್ಲೇ ಆ ಸಂಬಂಧವನ್ನು ಕಡಿದುಕೊಂಡು ಹೊರಟು ಹೋಗುತ್ತಾರೆ. ಸಂಬಂಧ ಮುರಿದು ಬಿದ್ದಾಗ ಅವರು ಎದುರಿಗೆ ಅಳುವುದಿಲ್ಲ, ಆದರೆ ಒಳಗೆ ಕುದ್ದು ಹೋಗುತ್ತಾರೆ. ಆ ನೋವನ್ನು ಹೊರಗೆ ತೋರಿಸಿಕೊಳ್ಳಲು ಅವರ ಅಹಂ ಬಿಡುವುದಿಲ್ಲ. ರಾತ್ರಿ ಇಡೀ ಒಂಟಿಯಾಗಿ ಕುಳಿತು ಮೌನವಾಗಿ ಬೆಂದು ಬೆಳಗ್ಗೆ ಎದ್ದು ಮತ್ತೆ ಅದೇ ಸಿಂಹದ ನಗೆಯೊಂದಿಗೆ ಲೋಕದ ಮುಂದೆ ನಿಲ್ಲುವ ಕಠಿಣವಾದ ಮನಸ್ಥಿತಿಯವರದ್ದು. ಹಾಗಾದರೆ ಇಂತಹ ಮುಂಕೋಪಿ, ಅತಿ ಮಹತ್ವಾಕಾಂಕ್ಷಿ ಮತ್ತು ಬೆಂಕಿಯಂತಹ ತೀಕ್ಷ್ಣ ಮನಸ್ಸಿನ ಮೇಷರಾಶಿಯವರ ಜೊತೆ ಬದುಕುವುದು ಹೇಗೆ? ಅವರ ಸಿಟ್ಟಿನ ಹಿಂದೆ ಇರುವ ಆ ಮುಗ್ಧ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಇದಕ್ಕಿರುವ ಏಕೈಕ ಮತ್ತು ಅಂತಿಮ ಮಂತ್ರವೆಂದರೆ ಅವರ ಮುಂದೆ ಎಂದಿಗೂ ಸುಳ್ಳು ಹೇಳಬೇಡಿ ಮತ್ತು ಮೋಸ ಮಾಡಬೇಡಿ. 100ಕ್ಕೆ 100% ಮುಕ್ತತೆ ಮತ್ತು ಪ್ರಾಮಾಣಿಕತೆಯನ್ನು ಪ್ರದರ್ಶಿಸಿ. ಹೌದು, ಮೇಷರಾಶಿಯವರಿಗೆ ಕಪಟ ನಾಟಕ, ಬೆನ್ನು ಹಿಂದಿನ ರಾಜಕೀಯ ಕಿಂಚಿತ್ ಇಷ್ಟವಾಗುವುದಿಲ್ಲ. ನೀವು ತಪ್ಪು ಮಾಡಿದರೆ ನೇರವಾಗಿ ಒಪ್ಪಿಕೊಳ್ಳಿ. ಅವರು ನಿಮ್ಮನ್ನು ಮೃದುವಾಗಿ ಕ್ಷಮಿಸುತ್ತಾರೆ. ಅವರ ಸ್ವಾಭಿಮಾನಕ್ಕೆ ಗೌರವ ನೀಡಿ, ಅವರ ಮುಕ್ತ ಸ್ವಾತಂತ್ರ್ಯಕ್ಕೆ ಎಂದಿಗೂ ಕಡಿವಾಣ ಹಾಕಬೇಡಿ. ನೀವು ಅವರ ಬೆನ್ನಿಗೆ ಒಂದು ಗಟ್ಟಿಯಾದ ಗುರಾಣಿಯಾಗಿ ನಿತ್ತರೆ ಅವರು ಲೋಕವನ್ನೇ ಗೆದ್ದು ನಿಮ್ಮ ಕಾಲಿಗೆ ತಂದು ಹಾಕುತ್ತಾರೆ. ಅವರು ಹೊರಗಿನಿಂದ ಎಷ್ಟೇ ರೌದ್ರವಾಗಿ, ಕೋಪದಿಂದ ಕಾಣಿಸಿದರೂ ಒಳಗೆ ಕೇವಲ ಪ್ರೀತಿಗಾಗಿ, ಸ್ಪಷ್ಟತೆಗಾಗಿ ಹಂಬಲಿಸುವ ಒಂದು ಹಸಿ ಹಸಿ ಮಗುವಿನಂತಹ ಹೃದಯವಿದೆ. ನೀವು ಮೇಷರಾಶಿಯವರೇ, ಜಗತ್ತಿನ ಕಣ್ಣಿಗೆ ಸದಾ ಕೋಪದ ಕಿಡಿಗಳಂತೆ, ಯಾರಿಗೂ ತಗ್ಗದ ಅಹಂಕಾರಿಗಳಂತೆ ಕಾಣುತ್ತಾ ಒಳಗೊಳಗೆ ನೀವು ಅನುಭವಿಸುತ್ತಿರುವ ಆ ಒಂಟಿತನ ಮತ್ತು ಯಾರು ಅರ್ಥ ಮಾಡಿಕೊಳ್ಳದ ನಿಮ್ಮ ತ್ಯಾಗದ ಕರಾಳ ಸತ್ಯವನ್ನು ಈ ವಿಶ್ಲೇಷಣೆ ಸರಿಯಾಗಿ ಬೆಟ್ಟಳೆ ಬಿಚ್ಚಿಟ್ಟಿದೆಯೇ? ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಆಳವಾದ ಮತ್ತು ನೈಜವಾದ ಸತ್ಯವನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ಮುಕ್ತವಾಗಿ ಹಂಚಿಕೊಳ್ಳಿ. ಈ ನಿಮ್ಮ ಮಾತುಗಳು ನಿಮ್ಮನ್ನು ಕೇವಲ ಮುಂಕೋಪಿ ಎಂದು ತಪ್ಪಾಗಿ ತಿಳಿದುಕೊಂಡಿರುವ ಈ ಜಗತ್ತಿಗೆ ಒಂದು ಸರಿಯಾದ ಉತ್ತರವಾಗಬಹುದು. ಜ್ಯೋತಿಷ್ಯವೆಂದರೆ ಕೇವಲ ಗ್ರಹಗಳ ಲೆಕ್ಕಾಚಾರವಲ್ಲ, ಅದು ಮನುಷ್ಯನ ಮನಸ್ಸಿನ ಕರಾಳ ಮತ್ತು ನಿಗೂಢ ಪದರಗಳನ್ನು ಬಿಡಿಸಿಡುವ ಒಂದು ಅದ್ಭುತ ವಿಜ್ಞಾನ. ಈ ಸತ್ಯಗಳು ನಿಮ್ಮ ಜೀವನದ ಅನುಭವಗಳಿಗೆ ಕನ್ನಡಿ ಹಿಡಿದರೆ, ಇಷ್ಟು ದಿನ ನೀವು ಅನುಭವಿಸುತ್ತಿದ್ದ ತಾಪತ್ರಯಕ್ಕೆ ಒಂದು ಅರ್ಥ ಸಿಕ್ಕಿದೆ ಎಂದು ನಿಮಗೆ ನೈಜವಾಗಿ ಅನಿಸಿದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ನಮಗೆ ಇಂತಹ 100 ಸತ್ಯಗಳನ್ನು ಅಗೆದು ತೆಗೆಯಲು, ಜಗತ್ತಿನ ಮುಂದೆ ತರಲು ಶಕ್ತಿ ನೀಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಪ್ರಪಂಚಕ್ಕೆ ಗೊತ್ತಿಲ್ಲದ ಮತ್ತೊಂದು ರಾಶಿಯ, ಯಾರು ಊಹಿಸಲಾಗದ ಮತ್ತಷ್ಟು ಬೆಚ್ಚು ಬೀಳಿಸುವ ರಹಸ್ಯಗಳೊಂದಿಗೆ ಖಂಡಿತ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತಲಿರುವ ಮೇಷರಾಶಿಯವರ ಆ ಸಿಟ್ಟಿನ ಹಿಂದಿನ ಅಸಲಿ ಪ್ರೀತಿಯನ್ನು ಸ್ವಲ್ಪ ಎಚ್ಚರಿಕೆಯಿಂದಲೇ ಗಮನಿಸಿ. ಅವರ ಸ್ವಾಭಿಮಾನಕ್ಕೆ ಎಂದಿಗೂ ಧಕ್ಕೆ ತರಬೇಡಿ. ನಮಸ್ಕಾರ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.